ಹಾಯ್ ಫ್ರೆಂಡ್ಸ್, ಈ ದಿನ ನಾವು ನಿತ್ಯೋತ್ಸವ ಪದ್ಯವನ್ನು ಕಲಿಯೋಣ. ಅದಕ್ಕಿಂತ ಮುಂಚೆ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ. ಕೆ.ಎಸ್. ನಿಸಾರ್ ಅಹಮದ್ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ 5, 1936ರಲ್ಲಿ ಜನಿಸಿದರು. ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರು ಮನಸ್ಸು ಗಾಂಧಿ ಬಜಾರ್, ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವಲೋತ್ಸವ, ಅಚ್ಚುಮೆಚ್ಚು, ಇದು ಬರೀ ಬೆಡಗಲೋ ಅಣ್ಣ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ. ನಿತ್ಯೋತ್ಸವ ಪದ್ಯದಲ್ಲಿ ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟು ಭಾವನೆಗಳು ಮನಸ್ಸಿನಲ್ಲಿ ಮೂಡಿಬರುತ್ತವೆ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯ, ನದಿ, ಬೆಟ್ಟಗಳು, ಜಲಪಾತಗಳು, ಅರಣ್ಯಗಳು ಮೈಮನವನ್ನು ಸೆಳೆಯುತ್ತವೆ. ಹಾಗೆಯೇ ಈ ನಾಡಿನ ಇತಿಹಾಸ, ವೀರರ ಕೆಚ್ಚು, ಜನರ ನಡೆನುಡಿಗಳು ಲೋಕಕ್ಕೆ ಆದರ್ಶವಾಗಿವೆ. ಹೀಗೆಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ. ಪ್ರಸ್ತುತ ಕವಿತೆಯಲ್ಲಿ ಕವಿ ಜಗತ್ಪ್ರಸಿದ್ಧ ಜೋಗದ ಜಲಪಾತ, ಸಹ್ಯಾದ್ರಿಯ ಪರ್ವತ ಶ್ರೇಣಿ ಮತ್ತು ಅಲ್ಲಿನ ನದಿಗಳ ನೈಸರ್ಗಿಕ ಸೊಬಗು ನಿತ್ಯೋತ್ಸವವನ್ನು ಉಂಟುಮಾಡುತ್ತಿವೆ. ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಓಲೆಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನಡೆನುಡಿಗಳಲ್ಲೂ ತುಂಬಿದೆ ಎಂದು ಬಣ್ಣಿಸಿದ್ದಾರೆ. ಹಾಯ್ ಫ್ರೆಂಡ್ಸ್, we are studying Nityotsav poem. The poet K.S. Nisar Ahmad was an Indian poet and wrote in the Kannada language. He was awarded the Padma Shri in 2008, the Rajyotsava Award in 1981 and the Pampa Award for his work 2017. He named a household name for his work, Nityotsava. Nityotsava means daily celebration, which is poem about Karnataka, a piece he composed after seeing Jog Falls and Western Ghats and Sahyadri mountain range and their nature. These are things included in this poem. ಸಿರಿ ಬೆಳಕಿನಲ್ಲಿ ತುಂಗಿಯ ತೆನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. I am explaining in 2 stanza in Kannada. ಕವಿ ನಿಸಾರ್ ಅಹಮದ್ ಅವರು ಕನ್ನಡ ತಾಯಿಗೆ ಪ್ರಕೃತಿ ಮಾತೆಯ ಹಲವು ರೂಪಕಗಳನ್ನು ಉದಾಹರಣೆ ನೀಡಿ ಕನ್ನಡ ತಾಯಿಯ ಸೊಬಗನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಜೋಗದ ಜಲಪಾತ, ಬಳುಕುವ ತುಂಗೆ, ಸಹ್ಯಾದ್ರಿ ಪರ್ವತ, ಹಚ್ಚ ಹಸಿರಿನ ವನ್ಯ ಸಂಪತ್ತುಗಳೆಲ್ಲವೂ ಕನ್ನಡ ತಾಯಿಗೆ ಸೌಂದರ್ಯ ಹೆಚ್ಚಿಸಿವೆ. ಇದು ಮೊದಲನೆಯ ಸಾಲುಗಳು. ಎರಡನೆಯ ಸಾಲುಗಳಲ್ಲಿ ಅನುದಿನವೂ
ಅನುದಿನವೂ ಮಂಗಳಕರ ಉಂಟು ಮಾಡುವ ಈ ಸೊಬಗು ಕನ್ನಡ ತಾಯಿಯ ಕೀರ್ತಿಯನ್ನು ವಿಶ್ವದೆಲ್ಲೆಡೆ ಪಸರಿಸಿದೆ. ಕನ್ನಡ ನಾಡನ್ನು ಆಳಿದ ವೀರ ಅರಸರು, ಅವರ ಹೋರಾಟ, ಕೆಚ್ಚೆದೆಯ ಬದುಕು, ನಿರ್ಮಿಸಿದ ಶಾಸನಗಳು, ಕವಿಗಳು ಬರೆದ ಓಲೆಗರಿಯ ಸಾಹಿತ್ಯಗಳು, ದೇವಾಲಯದ ಗೋಡೆಯ ಚಿತ್ರಬರಹ, ಶಿಲ್ಪಕಲೆಗಳು ಇವೆಲ್ಲವೂ ಕನ್ನಡತನ, ಕನ್ನಡ ಭಾಷೆ, ಕನ್ನಡ ತಾಯಿಯ ವೀರ ಪರಂಪರೆಯನ್ನು ಕೈ ಚಾಚಿ ತಿಳಿಸಿ ಹೇಳುತ್ತಿವೆ. In this poem, he is explaining the Jog Falls and Tunga river and Sahyadri mountain range and the forest of these Sahyadri mountains, Western Ghat forest. These are looking beautiful. Freedom fighter of the in Karnataka states. The kings and dynasties are ruled in Karnataka, and the warriors, brave warriors. These are written in rocks, temples, walls. ಹಲವೆನ್ನದ ಹಿರಿಮೆಯ, ಕುಲವೆನ್ನದ ಗರಿಮೆಯ, ಸದ್ವಿಕಾಸ ಶೀಲ ನುಡಿಯ, ಲೋಕಾಮೃತ ಸೀಮೆಯ, ಈ ವತ್ಸರ ನಿರ್ಮತ್ಸರ ಮನದುದ್ಧಾರ ಮಹಿಮೆಯ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ನೆಲದಲ್ಲಿ ಹಲವಾರು ಶ್ರೇಷ್ಠರು, ಕನಿಷ್ಠರು, ವೈವಿಧ್ಯ ಕುಲಗಳು ಇದ್ದರು. ಎಲ್ಲರೂ ನಾವೆಲ್ಲ ಒಂದೇ ಎಂಬ ಒಳ್ಳೆಯ ಮನೋಭಾವನದಲ್ಲಿ ಬದುಕುವ ಕನ್ನಡಿಗರು ವಾಸಿಸುವ ಈ ನೆಲದಲ್ಲಿ ಮತ್ಸರ ಎಂದರೆ ದ್ವೇಷವಿಲ್ಲದೆ, ಮತ್ಸರವಿಲ್ಲದೆ ಮಾನವೀಯ ಬದುಕಿಗೆ ಬೆಲೆ ನೀಡಿದ್ದರು. ಇಂತಹ ನಾಡಿನ ಕನ್ನಡ ತಾಯಿಯೇ ನಿನಗೆ ನಿತ್ಯೋತ್ಸವ, ದಿನವೂ ನಿತ್ಯೋತ್ಸವ, ಅನುದಿನವೂ ಉತ್ಸವ ಎಂದು ವರ್ಣಿಸುವ ಕವಿಯ ಅನುಕರಣೆಯಾಗಿದೆ.